ಮತ್ತು ತೆರಿಗೆ ಹಣದ ರೂಪದಲ್ಲಿ ನಮ್ಮ ಪಾಲು ಅಂತ ಹೇಳಿ ಅವರು ಕೊಟ್ಟಿದ್ದಾರೆ. ಬಹುಶಃ ಈ ಒಂದು ಬಜೆಟ್ ಕೇವಲ ಬಿಹಾರ ಮತ್ತು ಆಂಧ್ರ ಪ್ರದೇಶಕ್ಕೆ ಸೀಮಿತವಾಗಿ ಕೊಟ್ಟಂತ ಒಂದು ಬಜೆಟ್, ಜೊತೆಗೆ ದೆಹಲಿಯ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಮಾಡಿದಂತ ಈ ಒಂದು ಬಜೆಟ್ ಇದು. ಸರ್ಕಾರ ಫ್ರೀ ಬೀಸ್ ಬಗ್ಗೆ ಮಾತಾಡ್ತಿದೆ, ಪ್ರಧಾನಮಂತ್ರಿಗಳು ಮತ್ತು ಕೇಂದ್ರದ ಭಾರತೀಯ ಜನತಾ ಪಕ್ಷದವರು. ಟೀಕೆಗಳನ್ನ ಕೂಡ ವಿತ್ತ ಸಚಿವರು ಕರ್ನಾಟಕದ ಬೊಕ್ಕಸದ ಬಗ್ಗೆ ಮಾತನಾಡಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳು ನೆಹರು ಅವರ ಕಾಲದಲ್ಲಿ 12 ಲಕ್ಷಕ್ಕೆ 25% ತೆರಿಗೆ ಇತ್ತು ಅಂತ ಹೇಳಿ ಹೇಳಿದ್ದಾರೆ. ಈಗ ನಾವು 12 ಲಕ್ಷಕ್ಕೆ 0% ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಬಹುಶಃ ಎಂತ ಹಾಸ್ಯಾಸ್ಪದವಾದಂತ ಹೋಲಿಕೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ, ಬಹುಶಃ ಪ್ರಧಾನಮಂತ್ರಿಗಳು ಹೇಳ್ತಕ್ಕಂತ ಹೇಳಿಕೆನ ಅಂತಕ್ಕಂಥದ್ದನ್ನ ಸಾರ್ವಜನಿಕರು ಮತ್ತು ಮಾಧ್ಯಮಗಳು ಚಿಂತನೆಯನ್ನ ಮಾಡಬೇಕು. ನೆಹರು ಕಾಲದ 12 ಲಕ್ಷಕ್ಕೂ ನರೇಂದ್ರ ಮೋದಿ ಅವರ ಕಾಲದ 12 ಲಕ್ಷಕ್ಕೂ ಏನು ವ್ಯತ್ಯಾಸ ಇದೆ? ಹಣಕಾಸಿನಲ್ಲಿ ಆದಂತ ದುಬಾರಿ, ಆ ಒಂದು ನಮ್ಮ ಮೌಲ್ಯ, ಹಣಕಾಸಿನ ಮೌಲ್ಯ 12 ಲಕ್ಷ ರೂಪಾಯಿಗೆ ಇದ್ದಂತ ಮೌಲ್ಯ ಇವತ್ತು 2025ನೇ ಇಸ್ವಿನಲ್ಲಿ ಇರ್ತಕ್ಕಂಥ ಮೌಲ್ಯ, ಎರಡನ್ನೂ ಕೂಡ ಗುಣಾತ್ಮಕವಾಗಿ ಋಣಾತ್ಮಕವಾಗಿ ಲೆಕ್ಕ ಹಾಕಬೇಕಾಗಿರ್ತಕ್ಕಂಥದ್ದು. ಬಹುಶಃ ಪ್ರಧಾನಮಂತ್ರಿಗಳಿಗೆ ಅರ್ಥ ಆಗಲಿಲ್ವಾ, ಅವರ ಸಲಹೆಗಾರರಿಗೆ ಮತ್ತು ಅವರ ಪಕ್ಷಕ್ಕೆ ಗೊತ್ತಾಗಲಿಲ್ವಾ ಅಂತಕ್ಕಂಥದ್ದು ನನ್ನ ಒಂದು ಸಲಹೆ. ಲೆಕ್ಕ ಹಾಕಬೇಕಾಗಿತ್ತು. ಅದ್ರ ಜೊತೆಗೆ ಇವತ್ತು ಆಂಧ್ರ ಪ್ರದೇಶಕ್ಕೆ GST ಪಾಲನ್ನ ಲೆಕ್ಕದಲ್ಲಿ 86,000 ಕೋಟಿ ರೂಪಾಯಿ ಹಣವನ್ನ ಕೊಟ್ಟಿದ್ದಾರೆ. ಬಿಹಾರಕ್ಕೆ ಸುಮಾರು 1.5 ಲಕ್ಷ ಕೋಟಿ, 1,51,000 ಕೋಟಿ ರೂಪಾಯಿ ಹಣವನ್ನ ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ 56,000 ಕೋಟಿ ರೂಪಾಯಿ ಹಣವನ್ನ ಕೊಟ್ಟಿದ್ದಾರೆ. 51,000 ಕೋಟಿ ಅಂತ ಕಾಣಿಸ್ತು. ಎಷ್ಟ್ರಿ? 51, 56? 51,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವತ್ತು ನಮ್ಮ ತೆರಿಗೆಯ ಹಣ ಮತ್ತು ಕೇಂದ್ರದಿಂದ ಕರ್ನಾಟಕಕ್ಕೆ ಅನಷ್ಟ ಬೇಡಿಕೆಗಳನ್ನ ಕಳೆದ 10 ವರ್ಷಗಳಿಂದ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಕರ್ನಾಟಕದ ಜನ ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದ ಮಾಡಿದ್ದೆ. ಒಂದ್ಸಾರಿ 26 ಜನನ್ನ ಆಯ್ಕೆ ಮಾಡಿ ಕಳಿಸಿದ್ರು, ಇನ್ನೊಂದ್ಸಾರಿ 18 ಜನನ್ನ ಆಯ್ಕೆ ಮಾಡಿ ಕಳಿಸಿದ್ರು. ಈ ಬಾರಿ ಸುಮಾರು 18 + 2 16 + 2 18 ಜನನ್ನ ಇವತ್ತು 19 ಜನನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಸೊ ಇವತ್ತು ಏನಾದ್ರೂ ಈ ದೇಶದಲ್ಲಿ ಸರ್ಕಾರ ನಡೀತಾ ಇದೆ ಅಂತ ಅಂದ್ರೆ ಕರ್ನಾಟಕದ ಜನರ ಆಶೀರ್ವಾದದಿಂದ ನಡೀತಾ ಇದೆ ಅನ್ನೋದನ್ನ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ನಾಯಕರು ಮರಿಬಾರದು. ಎಷ್ಟು ದಿನ ಕನ್ನಡಿಗರು ಕಣ್ಣು ಮುಚ್ಕೊಂಡಿರ್ಬೇಕು? ನಮ್ಮ ಬೊಕ್ಕಸ ದಿವಾಳಿ ಆಗಿದೆ ಅಂತ ಹೇಳ್ತೀರಿ, ನಿಮ್ ಬೊಕ್ಕಸ ದಿವಾಳಿ ಆಗದೆ ಸುಮಾರು 200 ಲಕ್ಷ ಕೋಟಿ ರೂಪಾಯಿ ಹಣವನ್ನ ಸಾಲ ತಗೊಂಡಿದ್ದೀರಲ್ಲ. ನಿಮ್ಮ 10 ವರ್ಷಗಳ ಅವಧಿನಲ್ಲಿ ಸುಮಾರು 147 ಲಕ್ಷ ಕೋಟಿಗೂ ಹೆಚ್ಚು, 150 ಲಕ್ಷಕ್ಕೂ ಹೆಚ್ಚು ಕೋಟಿ ಹಣವನ್ನ ಸಾಲದ ರೂಪದಲ್ಲಿ ತಗೊಂಡಿದ್ದೀರಿ. ಇದು ಸರಿನಾ? ಇದನ್ನ ಜನಕ್ಕೆ ಹೇಳ್ಬೇಕಲ್ಲ ನಿಮ್ಮ ವ್ಯತ್ಯಾಸಗಳನ್ನ. ಕರ್ನಾಟಕಕ್ಕೆ ನಿಮ್ಮ ಕೊಡುಗೆ ಏನು? ಕನ್ನಡಿಗರಿಗೆ ಏನ್ ಕೊಡುಗೆ? ಮೇಕೆದಾಟು ಯೋಜನೆ ಯಾಕೆ ನೀವು ಪ್ರಸ್ತಾಪ ಮಾಡಲಿಲ್ಲ? ಮಹದಾಯಿ ಯೋಜನೆಯನ್ನ ಕಳೆದ 1 ವರ್ಷದಿಂದ ನಡೆದಂತ ಎರಡನೇ ಹಿಂದಿನ ಬಜೆಟ್ ನಲ್ಲಿ 5,300 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ರಿ. ಯಾಕೆ? ಚುನಾವಣಾ ಕಾರಣಕ್ಕೆ ಹಣ ಕೊಡ್ಲಿಲ್ಲ. ಇವತ್ತು ಅದನ್ನು ಕೂಡ ಪ್ರಸ್ತಾಪ ಮಾಡಲಿಲ್ಲ.
ಪ್ರಹ್ಲಾದ್ ಜೋಶಿ ಅವರು ಪಾಪ ಏಮ್ಸ್ ತರ್ತೀನಿ 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 ಅಂತ ಹೇಳಿ ನಿದ್ದೆ ಮಾಡಕ್ ಹೊರಟೋದ್ರು. ಏಮ್ಸ್ ಬರಲ್ಲ ಅಂತ ಗೊತ್ತಾಯ್ತು, ನಿದ್ದೆ ಮಾಡ್ತಾ ಇದ್ರು. ಹೌದಾ ಅಲ್ವಾ? ಏಮ್ಸು ಇಲ್ಲ, ಕರ್ನಾಟಕಕ್ಕೆ ಬರಬೇಕಾದಂತ ತೆರಿಗೆ ಹಣನೂ ಇಲ್ಲ, ನೀರಾವರಿ ಯೋಜನೆಗಳಿಗೂ ಇಲ್ಲ, ಯಾವುದೇ ಮೂಲಭೂತ ಸೌಕರ್ಯಗಳನ್ನ ಬೆಂಗಳೂರು ಸೇರಿದಂತೆ ಯಾವುದೇ ಮೂಲಭೂತ ಸೌಕರ್ಯಗಳಿಗೆ ಹಣವನ್ನ ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಯಾವುದೇ ಕರ್ನಾಟಕದ ಮಂತ್ರಿಗಳಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು ಇವತ್ತು ಪ್ರಸ್ತಾಪ ಮಾಡಲಿಲ್ಲ. ಇದು ಕರ್ನಾಟಕದ ಕನ್ನಡಿಗರಿಗೆ ಮಾಡ್ತಾ ಇರ್ತಕ್ಕಂಥ ದ್ರೋಹ. ನಾನು ಕನ್ನಡಿಗರಿಗೆ ಕರೆಯನ್ನ ಕೊಡ್ತಾ ಇದ್ದೇನೆ, ದಯವಿಟ್ಟು ಮಲಗಿದಿರಿ, ಎದ್ದೇಳಿ. ಇಲ್ಲ ಅಂತ ಅಂದ್ರೆ ನಿಮ್ಮನ್ನ ಕೆಲಸದ ಆಳುಗಳ ರೀತಿಯಲ್ಲಿ ನೋಡ್ಕೋತಾರೆ. ಇವತ್ತು ಏನು ದೌರ್ಜನ್ಯಗಳು ಉತ್ತರ ಭಾರತದವರು ನಡೆಸ್ತಾ ಇರ್ತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆಗಳನ್ನ ನೀವು ನೋಡ್ತಾ ಇದ್ದೀರಿ. ಕೇವಲ ಭಾವನಾತ್ಮಕವಾಗಿ ನಿಮ್ಮನ್ನ ಮುಗಿಸ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತಾರೆ. ಇದರಿಂದ ಕರ್ನಾಟಕ ಅಭಿವೃದ್ಧಿ ಆಗಲ್ಲ, ನಿಮ್ಮ ಮಕ್ಕಳಿಗೆ ಉದ್ಯೋಗ ಸೃಷ್ಟಿ ಆಗೋದಿಲ್ಲ, ನಿಮ್ಮ ಒಳ್ಳೆಯ ಬದಲಾವಣೆಯನ್ನ ಏನು ನೀವು ನಿರೀಕ್ಷೆ ಇಟ್ಕೊಂಡಿದ್ದೀರಿ, ಈ ಒಂದು ITBT ಕೇಂದ್ರ ಅಂತ ಹೇಳಿ ಸಿಲಿಕಾನ್ ವ್ಯಾಲಿ ಅಂತ ಏನ್ ಅನ್ಕೊಂಡಿದ್ದೀರಿ, ಅದು ಬದಲಾವಣೆ ಆಗೋದಿಲ್ಲ. ದಯವಿಟ್ಟು ಕರ್ನಾಟಕದ 7 ಕೋಟಿ ಕನ್ನಡಿಗರು ಕೂಡ ಎಚ್ಚೆತ್ಕೋಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯವನ್ನ ಮಾಡ್ತಾ ಇದ್ದಾರೆ.